ಈ ಬಿಸಿಲಿನ ತಾಪಕ್ಕೆ ನಾವು ಸೇವಿಸಬೇಕಾದಂತಹ ಆಹಾರದಲ್ಲಿ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ಮೊದಲನೇ ರೆಸಿಪಿ ಅಂತಂದ್ರೆ ಈ ನಾರಿಕೇಲ ಮಜ್ಜಿಗೆ. ನಾರಿಕೇಲ ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಮೊಸರು, ನಾರಿಕೇಲ ಪುಡಿ. ಇದು ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ನಾರಿಕೇಲ ಲವಣ ಅನ್ನುವಂತಹ ಒಂದು ಪುಡಿ. ಸೊ ಮೊದಲನೇದಾಗಿ ಈಗ ನಾವು ಮಜ್ಜಿಗೆಯನ್ನ ಮಾಡ್ಕೊಳ್ಳೋಣ. 4 ಚಮಚದಷ್ಟು ಮೊಸರನ್ನ ಸೇರಿಸ್ತಾ ಇದ್ದೇನೆ. ಹಾಗೆ ಅದಕ್ಕೆ 2 ಪಟ್ಟಷ್ಟು ಅಂದ್ರೆ 8 ಚಮಚದಷ್ಟು ಅಥವಾ 1 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೇವೆ. ಈ ಮಜ್ಜಿಗೆಗೆ ಉಪ್ಪನ್ನ ಸೇರಿಸೋದಕ್ಕೆ ಬದಲಾಗಿ ಇಲ್ಲಿ ನಾರಿಕೇಲ ಲವಣ ಅಂತ ಏನ್ ತಗೊಂಡಿದೀವಿ ಅದನ್ನ 2 ಚಿಟಿಕೆಯಷ್ಟು ಸೇರಿಸಿದ್ರೆ ಸಾಕಾಗುತ್ತೆ. ಈ ನಾರಿಕೇಲ ಲವಣ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಲವಣದ ಅಂಶ ಇದೆ. ಈ ನಾರಿಕೇಲ ಅಂತಂದ್ರೆ ಒಂದು ತೆಂಗಿನಕಾಯಿನ ತಗೊಂಡು ಅದ್ರ ಮೇಲ್ಗಡೆ ಒಂದು ರಂಧ್ರವನ್ನ ಮಾಡಿ ಅಲ್ಲಿ ಸೈಂಧವ ಉಪ್ಪನ್ನ ನಾವು ಸೇರಿಸ್ತೇವೆ. ಸೇರಿಸಿ ಮತ್ತೆ ಆ ರಂಧ್ರ ಏನಿದೆ ಅದನ್ನ ಸೀಲ್ ಮಾಡಿದ ನಂತರ ಅದನ್ನ ಒಂದು ಆಯುರ್ವೇದಿಕ್ ಮೆಥಡ್ ಇದೆ ಅದನ್ನ ಸುಡೋದಕ್ಕೆ. ಆ ತರ ಸುಟ್ಟು ಒಳಗಡೆ ಇರ್ತಕ್ಕಂಥ ಪುಡಿಯನ್ನ ನಾವು ತೆಗೆದ್ರೆ ಅದೇ ನಾರಿಕೇಲ ಲವಣ ಅಂತ. ಸೊ ಈ ನಾರಿಕೇಲ ಲವಣ ಅನ್ನುವಂಥದ್ದು ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಪಿತ್ತ ವಿಕಾರಗಳಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಹೇಳಿ ಮಾಡಿಸಿದಂಥ ಮದ್ದು. ಹಾಗಾಗಿ ಉಪ್ಪನ್ನ ಹಾಕೊಂಡು ನೀವು ಮಜ್ಜಿಗೆ ಕುಡಿಯೋದಕ್ಕೆ ಬದಲಾಗಿ ಈ ನಾರಿಕೇಲ ಲವಣವನ್ನ ಸೇರಿಸಿ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಖಂಡಿತ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ಪಿತ್ತ ಇರ್ಬೋದು ಅಥವಾ ಈ ಬರ್ನಿಂಗ್ ಸೆನ್ಸೇಷನ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ. ಈಗ ಮೊಸರಿಗೆ ನೀರು ಮತ್ತೆ ನಾರಿಕೇಲ ಲವಣವನ್ನ ಸೇರಿಸಿದೀವಿ. ಇದನ್ನ ಮಜ್ಜಿಗೆಯನ್ನ ಮಾಡ್ಕೊಳ್ಳೋಣ. ನೀವು ಮಿಕ್ಸಿಗೆ ಹಾಕೊಂಡು ಸಮೇತ ಇದನ್ನ ಮಜ್ಜಿಗೆಯನ್ನ ಮಾಡ್ಕೊಳ್ಬಹುದು ಅಥವಾ ಇದೇ ತರ ಕೈಯಲ್ಲಿ 5 ರಿಂದ 10 ನಿಮಿಷ ನೀವು ಈ ತರ ಮಾಡಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಈಗ ನಾರಿಕೇಲ ಮಜ್ಜಿಗೆ ರೆಡಿ ಇದೆ. ಬಹಳಷ್ಟು ಮಂದಿ ನಾವು ಹೇಳ್ತೀವಿ ಮೊಸರನ್ನ ಕುಡಿಲಿಕ್ಕೆ ಹೋಗ್ಬೇಡಿ, ಮಜ್ಜಿಗೆಯನ್ನ ಕುಡೀರಿ ಅಂತ. ಈಗ ಬಿಸಿಲು ಜಾಸ್ತಿ ಇದ್ದಾಗ ಮೊಸರನ್ನ ನೀವು ಕುಡಿದಷ್ಟು ಆ ಪಿತ್ತ ವೇರಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈ ಮೊಸರಿಗೆ ಅಭಿಷಂಧಿ ಅನ್ನುವಂಥ ಒಂದು ಗುಣ ಇದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಬಾಡಿ ಚಾನಲ್ಸ್ಗಳು ಅಬ್ಸ್ಟ್ರಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮಲ್ಲಿ ಯಾವುದೇ ತರಹದ ಡಿಸೀಸ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಈ ತರದ ಸಮಸ್ಯೆಗಳು ಮೊಸರನ್ನ ನೀವು ಈ ಸಮಯದಲ್ಲಿ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿನೇ ಮೊಸರಿಗೆ ಬದಲಾಗಿ ಮಜ್ಜಿಗೆಯನ್ನ ತಗೊಳ್ಬೇಕು. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಮಿಸ್ಟೇಕ್ ಏನ್ ಮಾಡೋದು ಅಂತಂದ್ರೆ ಮಜ್ಜಿಗೆ ಅಂತಂದ್ರೆ ಯಾವಾಗ್ಲೂ ಸಿಹಿ ಮಜ್ಜಿಗೆ ಇರಲಿ, ಹುಳಿ ಮಜ್ಜಿಗೆ ಅಲ್ಲ. ಸೊ ಬಿಸಿಲಿನ ತಾಪ ಜಾಸ್ತಿ ಆದಷ್ಟು ಈ ಉಪ್ಪು, ಹುಳಿ, ಖಾರ ಏನಿದೆ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹಾಗಾಗಿ ಹುಳಿ ಮಜ್ಜಿಗೆನ ನೀವು ಸೇವಿಸಿದಷ್ಟು ನಿಮ್ಮ ಪಿತ್ತ ವೇರಿಯೇಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹಸಿಮೆಣಸು ಬೇಡ, ಹಾಗೆ ಉಪ್ಪು ಕೂಡ ಬೇಡ. ಆ ಉಪ್ಪಿಗೆ ಬದಲಾಗಿ ಈ ನಾರಿಕೇಲ ಲವಣವನ್ನ ನೀವು ಸೇವಿಸಿ ಖಂಡಿತ ನಿಮ್ಮ ದೇಹದ ಉಷ್ಣತೆಯನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಮಜ್ಜಿಗೆ ಆಯುರ್ವೇದ ಅಡಿಗೆ ಕಾರ್ಯಕ್ರಮದಲ್ಲಿ ಮಜ್ಜಿಗೆನೇ ಒಂದು ಆಹಾರವಾಗಿ ತೋರಿಸ್ತಿದಾರಲ್ಲ ಅಂತ ನೀವು ಅನ್ಕೋಬಹುದು. ಖಂಡಿತ ಬೇಕಿದೆ. ಯಾಕಂದ್ರೆ ಈಗಾಗಲೇ ಡಾಕ್ಟರ್ ರೇಖಾ ಅವ್ರು ತಿಳಿಸ್ದಾಗೆ ಮಜ್ಜಿಗೆ ಹೇಗೆ ಮಾಡೋದು ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಮೊಸರನ್ನಕ್ಕೆ ನೀರ್ ಹಾಕೊಳ್ಳೋದು ಅಥವಾ ಮೊಸರು ಮೇಲೆ ನೀರ್ ಹಾಕೋದೇ ಮಜ್ಜಿಗೆ ಆಗಲ್ಲ. ಅಥವಾ ಹೊರಗಡೆ ಸಿಗೋ ಪ್ಯಾಕೆಟ್ ಮಜ್ಜಿಗೆ ಅಥವಾ ಟೆಟ್ರಾ ಪ್ಯಾಕ್ ಅಲ್ಲಿರೋ ಮಜ್ಜಿಗೆನೂ ಖಂಡಿತ ಮಜ್ಜಿಗೆ ಅಲ್ಲ. ಫ್ರೆಶ್ ಆಗಿ ಮಾಡಿರೋ ಹುಳಿ ಇಲ್ದಲೇ ಇರುವಂತಹ ಮಜ್ಜಿಗೆ, ಅದರಲ್ಲೂ ಕೂಡ ಕಡಿದು ಮಾಡಿರುವಂಥದ್ದು, ಜೊತೆಗೆ ಉಪ್ಪಿನ ಬದಲಾಗಿ ನಾರಿಕೇಲ ಲವಣವನ್ನ ಸೇರಿಸಿರುವಂಥದ್ದು.